ಏನು ಲೇಸಿದ್ಯಾ ಹಿಂಗೆ ಸಪ್ಪಾಗಿ ಕೂತ್ಕೊಂಡಿಲ್ಲ, ಏನಾತ? ಏನು ಮಾಡನ್ಲೇ ಬಶಾ, ಈ ಟ್ರಂಪ್ ಬಂದಾಗಿಂದ ಮಗ ತಾರೀಫ್ ಹಾಕಿ ಹೊಡೆಯತ್ತಾನ. ನಮ್ಮ ನೋಡಿರಿ ಇಲ್ಲಿ ಹೆದರಿಕೆ ಹಂಗೆ ಪುಕ ಹತ್ತದ. ಯಾವಾಗ ಏನು ಜಾಬ್ ಹೋಗ್ತದೋ ಏನು ಗೊತ್ತಾಗತ್ತಿಲ್ಲ. ಇಲ್ಲಿ ನೋಡಿದ್ರೆ ಟಿ ವಿನ್ಯಾಗ ಅವ ತಾರೀಫ್ ಹೊಡಿತಾನೆ, ನಿಮ್ಮ ಜಾಬ್ ಹೋಗ್ತದೆ, ನಿಮ್ಮ ಹಂಗೆ ಆಗ್ತದೆ, ರಿಸೆಷನ್ ಬರ್ತದೆ ಅಂತೇಳಿ ಬರೀ ಹೆದರ್ಸ್ಕೋತ ಕುತ್ಕೊಂಡ್ರ. ಏನು ಮಾಡ್ತಾರಂತ ಗೊತ್ತಾಗತ್ತಿಲ್ಲಪ್ಪ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲಪ್ಪ? ಅವು ಬರ್ತಾವ ಹೋಗ್ತಾವ, ಅವು ಸುಮ್ಮನೆ ಎದುರಿಸ್ತಾರೆ. ನೀವು ಅವ್ರ ತಲೆ ಹುಳ ಬಿಟ್ರಂತೆ ಹುಳ ಬಿಟ್ಕೊಂಡು ಕುಂದಿರ್ತೀರಪ್ಪ. ತಾನೇ ಎಲ್ಲ ಕರೆಕ್ಟ್ ಆಗ್ತದೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನ ನೀ ಹೇಳ್ತಿಪ್ಪ, ನನ್ನ ಸಂಕಟ ಅಲ್ಲಿ ಜಾಬ್ ಹೋತಂತಂದ್ರೆ ಏನು ಮಾಡ್ಬೇಕು ಮುಂದೆ ಹೆಂಗೆ ಅಂತೇಳಿ ನನ್ನ ಸಂಕಟ ಆಗ್ತದ. ಹಂಗೇನ ಹಂಗಲ್ ತೊಲೆ. ನೀನು ಟ್ರಂಪ್ ಮೇಲೆ ಭರೋಸೆ ಮಾಡ್ತೀಯ, ಮೋದಿ ಮೇಲೆ ಮಾಡ್ತೀಯಲ್ಲ? ಮೋದಿ ಅದಂತವ ಭರೋಸೆ ಆಯ್ತು, 100% ಭರೋಸೆ ಆಯ್ತು ಅಂದಮೇಲೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನೂ ಬೇಕಾದ್ರೆ ನಿಂಗೆ ಮತ್ತು ಬೇರೆ ಕಡೆ ಏನಾದ್ರು ಆಫರ್ ಸಿಗ್ಬೋದು ನೋಡು, ಚಲೋ ಸ್ಯಾಲ್ರಿ ಪ್ಯಾಕೇಜ್ ಚಲೋ ನಿಂಗೆ ಸಿಗ್ಬೋದು. ಭಾಳ ಆಪರ್ಚುನಿಟಿ ಬರತ್ತವಲ್ಲೇ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಒಂದು ಕಪ್ ಚಹಾ ಕುಡಿದು ಆರಾಮ್ ಮನೆಗೆ ಹೋಗ್ಬಿಡು. ಓಕೆ? ಆಯ್ತು ಬಿಡ್ಲೆ, ಹಂಗೆ ಮಾಡೋಣ, ಮತ್ತೇನು ಮಾಡೋಕ್ಕಾಗಲ್ಲ. ನೀ ಕೊಡೋ ಮೋಟಿವೇಶನ್ ಮೇಲೆ ಹೋಗತ್ತೇನೆ, ನಡಿ ಹೋಗೋಣ. ನೀವು ಹೋಗ್ಲೇ, ನಂಗೆ ಇದು ಅಪ್ಪನ ಜೊತೆ ಒಂಚೂರು ಮಾತಾಡ್ಬೇಕ, ನೀವು ಹೋಗಿರೋಕೆ? ಆಯ್ತಲೇ, ನೀವಿಬ್ರು ಮಾತಾಡ್ಕೊರಿ, ನಾ ಹೋಗಿರ್ತೇನೆ. ಬಾಯ್. ಏನ್ಲೇಪ, ಏನು ಯೋಚನೆ ಮಾಡಕತ್ತಿ ಎಷ್ಟೊತ್ತನ? ಮಾತಾ ಇಲ್ಲ, ಏನಿಲ್ಲ, ಏನು ತಲೆ ಏನು ಓಡಾಗ್ತದ? ಅಲ್ಲಿ ಮಗನ ನಿಂಗೆ ನೋಡಿದ್ರೆ ಒಂದು ಜಾಬ್ ಇಲ್ಲ ಏನಿಲ್ಲ, ಇಲ್ಲೇ ತಿರ್ಗಾಡ್ಕೋತ ಬಿದ್ದಿರ್ತಿ. ನೀ ಅಂಥದ್ದು ಏನು ಮೋಟಿವೇಶನ್ ಮಾಡಿ ಕೊಡ್ತಿಲ್ಲ ಅವನಿಗೆ? ಅವ ತಂದು ಬಿಟ್ಟಪ್ಪ ಒಂದು ಹುಳ, ಅದನ್ನು ತಲೆಗೆ ಇಟ್ಕೊಂಡಿದ್ದ. ನಾನು ಒಂದು ಹುಳ ಬಿಟ್ಟೆ, ನಂದು ಇಟ್ಕೋ ಅಂತೇಳಿ ಅದನ್ನು ಇಟ್ಕೊಂಡ.